ದರ್ಶನ್ ಪರ ವಕೀಲರಾಗಿ ಸಿ.ವಿ. ನಾಗೇಶ್ ಅವರನ್ನ ನೇಮಕ ಮಾಡಲಾಗಿದೆ. ದರ್ಶನ್ ಪರ ವಕೀಲರಾಗಿ ಸಿ.ವಿ. ನಾಗೇಶ್ ನೇಮಕ ಮಾಡಿಕೊಂಡಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ವೇಳೆ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸ್ತಾರೆ. ನಾಳೆ ಪರಪ್ಪನ ಅಗ್ರಹಾರಕ್ಕೆ ಆರೋಪಿ ದರ್ಶನ್ ಶಿಫ್ಟ್ ಆಗ್ತಾರೆ. 2 ದಿನ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದ್ರಿಂದಾಗಿ ನಾಳೆ ಅವರು ಹೋಗ್ತಾರೆ ಪರಪ್ಪನ ಅಗ್ರಹಾರಕ್ಕೆ. ಈಗ ದರ್ಶನ್ ಪರ ವಕೀಲರಾಗಿ ಸಿ.ವಿ. ನಾಗೇಶ್ ಅವರು ನೇಮಕ ಆಗಿದ್ದಾರೆ. ಅನುಭವಿ ವಕೀಲರು ಸಿ.ವಿ. ನಾಗೇಶ್ ಅವರು ಹಲವಾರು ಈ ರೀತಿಯ ಕ್ರಿಮಿನಲ್ ಪ್ರಕರಣಗಳನ್ನು ನಿಭಾಯಿಸಿದಂತಹ ಸಿ.ವಿ. ನಾಗೇಶ್ ಅವರು ಈಗ ದರ್ಶನ್ ಕೊಲೆ ಪ್ರಕರಣದಲ್ಲಿ ವಕೀಲರು. ನಾಳೆ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇರೋದ್ರಿಂದಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಇದೆಲ್ಲವನ್ನ ವಾದ ಮಂಡಿಸೋದು ಸಿ.ವಿ. ನಾಗೇಶ್. ದರ್ಶನ್ ಪರವಾದ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ವೇಳೆ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾರೆ. ನಾಳೆ ಪರಪ್ಪನ ಅಗ್ರಹಾರಕ್ಕೆ ಆರೋಪಿ ದರ್ಶನ್ ಶಿಫ್ಟ್ ಆಗ್ತಾರೆ. ಸೋಮವಾರ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದರ ವಾದವನ್ನು ಮಂಡಿಸ್ತಾರೆ ಸಿ.ವಿ. ನಾಗೇಶ್. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಹಿರಿಯ ವಕೀಲರು ಮತ್ತೆ ಈ ರೀತಿ ಕ್ರಿಮಿನಲ್ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ಸಿ.ವಿ. ನಾಗೇಶ್ ಅವರ ಕೈಗೆ ಈಗ ದರ್ಶನ್ ಕೇಸ್ ಹೋಗಿದೆ. ಹೆಚ್ಚಿನ ವಿವರ ಏನಿದೆ ನಾಗರಾಜ್? ರಂಜಿತ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಪರವಾಗಿ ವಾದವನ್ನು ಮಂಡಿಸಲು ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರನ್ನ ದರ್ಶನ್ ಪರವಾಗಿ ನೇಮಕ ಮಾಡಿರ್ತಕ್ಕಂಥ ವಿಚಾರ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಏನು ಅನಿಲ್ ಬಾಬು ಅವ್ರ ಪರವಾಗಿ ಇದ್ರು, ಅವರು ಒಂದು ಸೀನಿಯರ್ ಕೌನ್ಸಿಲ್ ಆಗಿ ಸಿ.ವಿ. ನಾಗೇಶ್ ಅವರನ್ನ ಎಂಗೇಜ್ ಮಾಡಿದ್ದಾರೆ. ಜೊತೆಗೆ ಏನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿ.ವಿ. ನಾಗೇಶ್ ಅವರ ಸಹೋದ್ಯೋಗಿ ಆಗಿರ್ತಕ್ಕಂಥ ವಕೀಲ ರಾಘವೇಂದ್ರ ಅವರು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಅವ್ರಿಗೂ ಸಹ ಮಾಹಿತಿಯನ್ನು ನೀಡಿ ಸಿ.ವಿ. ನಾಗೇಶ್ ಅವರನ್ನು ಈ ರೀತಿಯಾಗಿ ನಿಮ್ಮ ಪರವಾಗಿ ವಾದ ಮಾಡಲಿಕ್ಕೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ನಾಳೆಗೆ ಅವರ ಒಂದು ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ ದರ್ಶನ್ದು. ಕೂಡಲೇ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕೂಡಲೇ ಸೋಮವಾರನೇ ಒಂದು ಸಿಟಿ ಸಿವಿಲ್ ಸೆಷನ್ ಕೋರ್ಟ್ನಲ್ಲಿ ಒಂದು ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಕೆ ಮಾಡುವಂಥದ್ದು. ಈ ವೇಳೆಯಲ್ಲಿ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಹಾಜರಾಗಿ ವಾದವನ್ನು ಮಂಡಿಸೋದು. ಸದ್ಯಕ್ಕೆ ಏನು ಒಂದು ಕಡೆ ಸರ್ಕಾರ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತೇಳಿ ಖ್ಯಾತ ವಕೀಲ SPP ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಿದರೆ, ಇತ್ತ ಕಡೆ ದರ್ಶನ್ ಸಿ.ವಿ. ನಾಗೇಶ್ ಅವರನ್ನು ನೇಮಕ ಮಾಡಿರೋದನ್ನು ನೋಡ್ತಾ ಇದ್ರೆ ಇದು ಒಂದು ಸಖತ್ ಏನು ವಾದ ಮತ್ತು ಪ್ರತಿವಾದಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ನ್ಯಾಯಾಲಯದಲ್ಲಿ ನೀಡುವ ಸಾಧ್ಯತೆ ಇರತಕ್ಕಂಥದ್ದು. ಸೋಮವಾರ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ 1-2 ದಿನದಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇರುತ್ತೆ. ಅಂದಿನಿಂದ ದರ್ಶನ್ಗೆ ಜಾಮೀನು ಸಿಗೋದ್ರ ಬಗ್ಗೆ ಸಿ.ವಿ. ನಾಗೇಶ್ ವಾದವನ್ನು ಮಾಡಿದ್ರೆ ಇದನ್ನು ವಿರೋಧಿಸಿ ಇವರಿಗೆ ಜಾಮೀನು ನೀಡಬಾರ್ದು ಅಂತೇಳಿ SPP ಪ್ರಸನ್ನ ಕುಮಾರ್ ವಾದವನ್ನು ಮಾಡುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿ.ವಿ. ನಾಗೇಶ್ ಅವರು ಈ ರೀತಿ ಕ್ರಿಮಿನಲ್ ಪ್ರಕರಣಗಳನ್ನು ನಿಭಾಯಿಸಿ ಯಶಸ್ವಿಯಾದವರು ಕೂಡ. ಅವರನ್ನು ಈಗ ದರ್ಶನ್ ಕೇಸ್ಗೆ ವಕೀಲರನ್ನಾಗಿ ನೇಮಕ ಮಾಡಲಾಗಿದೆ. ಸೋಮವಾರದಿಂದ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ನಂತರದಿಂದ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಶುರು ಮಾಡ್ತಾರೆ.